ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಇವೆಲ್ಲದರಿಂದ ಕೂಡ ಶೀಘ್ರವಾಗಿ ನೀವು ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಕಷ್ಟಗಳು, ವಿವಾಹ ವಿಳಂಬ ಆಗ್ತಿರ್ಬೋದು, ಜಾಬಲ್ಲಿ ಸಮಸ್ಯೆಗಳಿರ್ಬೋದು, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿಯ ವಾತಾವರಣ ಇರ್ಬೋದು, ಇವೆಲ್ಲದರಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ಅಕ್ಷಯ ವೃಕ್ಷವನ್ನು ನೀವು ಈಗಲೇ ಬರ್ಮಾಡ್ಕೊಳ್ಬೋದು. ಇನ್ನು ಇದೇ ನವೆಂಬರ್ 29ನೇ ತಾರೀಕು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಪ್ರತಿನಿತ್ಯ ನಮ್ಮ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನಕ್ಕೆ ಒಂದು ರೀತಿಯಾಗಿರುವಂಥ ಭಯ, ಆತಂಕ ಯಾವಾಗಿರುತ್ತೆ ಅಂದರೆ, ಯಾರೋ ಹೇಳಿಬಿಡ್ತಾರೆ ಏನೋ ಒಂದು ಕಂಟಕ ಇದೆ, ಜಾತಕ ನೋಡಿ ಹೇಳಿದ್ಮೇಲೆ ಅದು ಏನು ಅಂತ ಎಕ್ಸಾಕ್ಟ್ಲಿ ಗೊತ್ತಿರೋದಿಲ್ಲ. ಅಂದರೆ ನೀರಿಂದ ಇರಬಹುದು ಅಥವಾ ವಾಹನದ ಅಪಘಾತಗಳಿರಬಹುದು. ಇದೊಂದು ಪಾರಾಗ್ಬಿಟ್ರೆ ಚೆನ್ನಾಗಿರ್ತಿದ್ರು, ಇದೊಂದಿದೆ, ಏನಾದರೂ ಪರಿಹಾರ ಮಾಡ್ಕೊಳ್ಳಿ, ಈ ರೀತಿ ಅರ್ಧಂಬರ್ಧ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಸೊ ಇರುವಂಥ ಕಂಟಕಗಳಿಂದ ನಾವು ಹೊರಗಡೆ ಬರಬೇಕು. ಇದೆಯಾ ಇಲ್ವಾ ಅನ್ನೋದೇ ಒಂದು ಕನ್ಫ್ಯೂಷನ್, ತಲೆಗುಳ ಬಿಟ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿ ಕಂಟಕಗಳಿದೆ ಅಂತಂದರೆ ಅದೊಂದು ಪಾರಾಗ್ಬಿಟ್ರೆ ಸಾಕಪ್ಪ, ಇನ್ನು ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದಾದರೆ ಈ ಕಂಟಕಗಳಿಗೆ ಏನಾದರೂ ಪರಿಹಾರ ಅನ್ನೋಂಥದ್ದು ಇದೆಯಾ, ಹೇಗೆ ನಾವು ಹೊರಗಡೆ ಬರುವಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನೀವು ಹೇಳಿದ್ದು ಅಷ್ಟು ನಿಜ. ಈ ಜ್ಯೋತಿಷ್ಯದಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾರೆ, ಅದಕ್ಕೆ ಪರಿಹಾರಗಳಿರಲ್ಲ. ಅದರಲ್ಲಿ ಜ್ಯೋತಿಷ್ಯವೇ ಅಷ್ಟು, ಇದಿದೆ 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 ಅಂತ ಹೇಳ್ತಾನೆ. ಅದ್ಯಾವುದು ಪರಿಹಾರವೇ ಅಲ್ಲ ಅದರಲ್ಲಿ. ಅದಕ್ಕೆ ಜ್ಯೋತಿಷ್ಯ, ವಾಸ್ತು, ಆಗಮ ಈ ಮೂರು ಬಲ್ಲವನಾಗಿರಬೇಕು. ಅದಕ್ಕೆ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಟಮನ ಶಕ್ಯತೆ ಅಂತ ಹೇಳ್ತಾನೆ. ಆ ಹರಿಹರರಲ್ಲದೆ ಬೇರೆ ಇನ್ಯಾರೂ ಕೂಡ ನಿನ್ನ ಭವಿಷ್ಯವನ್ನು 100ಕ್ಕೆ 100 ಹೇಳಲಾರರು ಅಂತ. ಹಾಗೆ ಇನ್ನು ಜ್ಯೋತಿಷ್ಯನ ಸಬ್ಜೆಕ್ಟು ಎಷ್ಟರ ಮಟ್ಟಿಗೆ ಹೇಗಿರಬಹುದು, ಒಮ್ಮೆ ನಮಗೆ ಹೀಗೆ ಅಂತ ತಿಳಿಸೋದಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ನಾವು ಇಣಿಕು ನೋಡಬೇಕಾದ್ರೆ ಅದಕ್ಕೆ ಆಗಮ ಅಂತಕ್ಕಂತಹದ್ದು. ಈಗ ಒಂದು ದೇವಾಲಯದ ಬಗ್ಗೆ ತೆಗೆದುಕೊಂಡ್ರು, ಮತ್ತೊಂದು ಬಗ್ಗೆ ತೆಗೆದುಕೊಂಡ್ರು, ಅದಕ್ಕೆ ಈ ಕಾರಿಕೆ ಅಂತ ಪ್ರಾರಂಭ ಆಗುತ್ತೆ. ಈಗ ಒಂದು ಪುಣ್ಯ ಅಂತಂದರೆ ಅದು ಪ್ರಾಕ್ಟಿಕಲ್ ಇರುತ್ತೆ ಹೀಗೆ ಅಂತ. ಇದು ಅಷ್ಟೇ, ಈಗ ನೀವು ಕೇಳಿದ ಪ್ರಶ್ನೆ ಅಷ್ಟೇ, ಅನೇಕ ರೀತಿಯಾಗಿರ್ತಕ್ಕಂಥ ಜಾಡ್ಯಾಪಹಗಳು, ಕಾಯಿಲೆಗಳಾಗಿರಬಹುದು, ಕಂಟಕ ಆಗಿರಬಹುದು, ತೊಂದರೆ ಆಗಿರಬಹುದು, ಶತ್ರುವಿಂದ, ಪ್ರಾಣಿಯಿಂದ ಹಲ್ಲೆ. ಈಗ ನೀವು ನೋಡಿರ್ತೀರಿ, ಕೆಲವು ಪ್ರಾಣಿಯಿಂದ ಹಲ್ಲೆ ಆಗಿ ಸತ್ತು ಹೋಗ್ತಾರೆ, ಕೆಲವರು ಆಕ್ಸಿಡೆಂಟಿಂದ ಸತ್ತು ಹೋಗ್ತಾರೆ, ಇನ್ನು ಕೆಲವರು ಆಸ್ಪತ್ರೆಗೆ ಹೋದವರು ಮನೆಗೆ ಬರಲ್ಲ. ಈ ರೀತಿಯಾಗಿ ಕಂಟಕಗಳು ಅಂದರೆ ಮನುಷ್ಯನ ಏನು 120 ವರ್ಷಗಳ ಆಯುಸ್ಸಿರುತ್ತೋ ಕಂಟಕಗಳು ಬಂದು ಹೋಗ್ತಿರ್ತವೆ. 90 ಭಾಗ, ಬಹುಶಃ 100ಕ್ಕೆ 99 ಭಾಗ ಈ ಕಂಟಕಗಳ ಮಧ್ಯದಲ್ಲೇ ಹೊರಟೋಗ್ತಾರೆ. ಪೂರ್ಣ ಆಯುಸ್ಸಿರ್ತಕ್ಕಂಥ ತೀರಾ ಕಡಿಮೆ. ಅದಕ್ಕಾಗಿ ಇದರಿಂದ ನಾವೇನಾದರೂ ಹೊರಗೆ ಬರಬೇಕು ಅಂತಂದರೆ, ನೀವು ಕೋಟಿಗಳು ಖರ್ಚು ಮಾಡಿದ್ರು ಕೂಡ, ಕೋಟಿಗಳು ಖರ್ಚು ಮಾಡಿದ್ರು ಕೂಡ ಸಾಧ್ಯವಿಲ್ಲ. ಈಗ ನಾ ಏನು ಒಂದು ಮಂತ್ರವನ್ನು ಕೊಡ್ತೇನೋ ಅದಕ್ಕೆ ಕೋಟಿಗಳು ನೀವು ಬೆಲೆ ಕಟ್ಟೋಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿರುತ್ತೆ ದಿಶಕ್ತಿ ಇರತಕ್ಕಂತಹದ್ದು. ಅನೇಕ ಬ್ರಹ್ಮಾಂಡಗಳು, ಸಾವಿರಾರು ಕೋಟಿ ಬ್ರಹ್ಮಾಂಡಗಳನ್ನು ಕೌಂಟ್. ಹೇಗೆ ಅಂತಂದರೆ ಅಂತಹ ಅದ್ಭುತವಾದ ಮಂತ್ರವನ್ನು ನೀವು ಮನೆಯಲ್ಲಿ ಮಕ್ಕಳಾದಿಯಿಂದ ಹಿಡಿದು ನೀವುಗಳೆಲ್ಲರೂ ಕೂಡ ಆ ಮಂತ್ರ ಹೇಳಿಕೊಳ್ತೀನಿ ಅಂತಂದರೆ ಅದಕ್ಕೆ ನಾನು ಬೆಸ್ಟ್ ಆಪ್ಷನ್ನು ಕೊಟ್ಬಿಡ್ತೇನೆ. ಎಲ್ಲರೂ ಕೂಡ ಪರಿಹಾರವನ್ನು ಮಾಡಿಕೊಳ್ತಕ್ಕಂತಹದ್ದು ಈ ಒಂದು ಶ್ಲೋಕವನ್ನೇ. ಅಥವಾ ನಾನು ಎಷ್ಟೋ ಥರದ ರೆಮಿಡಿಗಳು ಹೇಳಿರ್ತೇನೆ. ಕೆಲವೊಬ್ಬರು ಮಾಡ್ಕೊಳ್ತಾರೆ, ಸಕ್ಸಸ್ ಆಗಿ ಬಂದಿರ್ತಾರೆ. ನನ್ನ ಹತ್ರ ಬರಬೇಕು ಅಂತಕ್ಕಂಥ ಹಂಬಲವನ್ನು ಇಟ್ಕೊಂಡು ನಾನು ಯಾವತ್ತೂ ಈ ಜ್ಯೋತಿಷ್ಯ ಆಗಲಿ, ವಾಸ್ತು ಆಗಲಿ, ಆಗಮಾಗಲಿ ಹೇಳೋದೇ ಇಲ್ಲ. ಬರಬಾರದು ಅಂತಲೇ ನಾನು ಈ ಒಂದು ರೆಮಿಡಿನ ಹೇಳ್ತಿರ್ತೇನೆ. ಅವರವರೇ ಮನೇಲಿ ಮಾಡ್ಕೊಳ್ಳಿ ಅಂತ. ಕೆಲವ್ರಿಗೆ ಬೇಗ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ನಿಧಾನವಾಗುತ್ತೆ. ಹಾಗಾಗಿ ಅಂತಹ ಒಂದು ದಿಶಕ್ತಿ, ಈ ಕಂಟಕಗಳನ್ನು ಪದ ನೀವು ಬಳಸಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅಂತಹ ಕಂಟಕಗಳು ನೀವು ಎಷ್ಟು ಅಂತಂದರೆ ಇನ್ನು ನಾನು ಹೇಳಬಾರ್ದು, ಅಷ್ಟು ತರಹದ್ದು ಮಾಯವಾಗ್ತವಂತೆ. ಈ ಒಂದು ಮಂತ್ರವನ್ನು ಕರೆಕ್ಟಾಗಿ ನೀವು ಬೇರೆ ಒಂದು ಪದ ಏನಾದರೂ ವ್ಯತ್ಯಾಸ ಆದರೆ ಪೂರ್ಣ ವ್ಯತ್ಯಾಸ ಆಗಿಬಿಡುತ್ತೆ. ಅಂತಹ ಶಕ್ತಿ ಇರತಕ್ಕಂತಹ ಒಂದು ಮಂತ್ರ ಪ್ರೀತಿಯ ಬಂಧುಗಳು. ಇದನ್ನು ಮಕ್ಕಳಿಂದ ಹಿಡಿದು ನೀವುಗಳು ಪ್ರತಿನಿತ್ಯ ದಿನಕ್ಕೆ 1 ಸಲ ಹೇಳಿದ್ರು ಸಾಕು, ಆವತ್ತು ನಿಮ್ಮ ಅಕೌಂಟಿಗೆ ಕೋಟಿ ಬಿದ್ದ ಹಾಗೇನೆ 1 ಕೋಟಿ ತಾಪತ್ರಗಳನ್ನು ತಪ್ಪಿಸ್ಕೊಂಡಂಗೆ ನೀವು.
ನೀವು ಲೆಕ್ಕ ಮಾಡ್ಕೊಳ್ಳಿ. ದೊಡ್ಡ ಕಂಟಕದಿಂದ ತಪ್ಪಿಸಿದ್ರೆ ನಿಮ್ಮ ಮಗ ಒಬ್ಬನೇ ಮೊಮ್ಮಗ ಆ ಕಂಟಕದಿಂದ ಪಾರಾದರೆ ಅದಕ್ಕೆ ಎಷ್ಟು ಬೆಲೆ ಕಟ್ತೀರಿ ನೀವು? ಎಷ್ಟು ಕಟ್ತೀರಿ ನೀವು? ಹಾಗೆ ಅಂತಹ ಶಕ್ತಿ ಇರ್ತಕ್ಕಂತಹ ಮಂತ್ರ ಪ್ರೀತಿ ಬಂದಾಗ ಎಲ್ಲವೂ ಕೂಡ ನಾವು ಆ ಹಣದಿಂದಲೇ ಲೆಕ್ಕಾಚಾರ ಮಾಡೋದಲ್ಲ, ಎಲ್ಲವೂ ಕೂಡ ಅದೇ ಅಲ್ಲ. ಆದರೆ ಇಂತಹ ಕಂಟಕಗಳು ಬಾಧಿಸದಿರಲು, ಅಂತಹ ನೋವುಗಳಿಂದ ಹೊರಬರಬೇಕಾದ್ರೆ ಅದಕ್ಕೆ ನಾನು ಆ ಕೋಟಿ ಪದ ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಕಳ್ಕೊಂಡವ್ರು ಗೊತ್ತಾಗಿರುತ್ತೆ. ಹೌದು, ಖಂಡಿತ ಗುರುಗಳೇ. ಅದರ ಬೆಲೆ ಏನಂತ ನೀವು ಇನ್ಯಾರೋ ನಿಮ್ಮ ಸುತ್ತಮುತ್ತ ಒಮ್ಮೆ ಗಮನಿಸಿ ನೋಡಿ, ನಿಮ್ಮ ಅಕ್ಕಪಕ್ಕ ಮನೆಗಳಿಗೆ ಒಮ್ಮೆ ಗಮನಿಸಿ ನೋಡಿ, ನಿಮ್ಮ ಬಂಧು ಬಳಗದ ಗಮನಿಸಿ ನೋಡಿ. ಆ ಪದ ನಾನು ಬಳಸಬಾರ್ದು. ಆ ತಂದೆ ತಾಯಿಗಳು ಒಬ್ಬ ಮಗನನ್ನು ಕಳ್ಕೊಂಡಿರ್ತಾರಲ್ಲ, ಅವರ ನೋವು ಎಲ್ಲಿಗೆ ಮುಟ್ಟಿರುತ್ತೆ ಅಂತ. ಬಹುಶಃ ನಿಮ್ಮ ಕುಟುಂಬದಲ್ಲೋ, ನಿಮ್ಮ ಸದಸ್ಯರಲ್ಲೋ, ನಿಮ್ಮ ಒಂದು ಸ್ನೇಹಿತರಲ್ಲೋ ಯಾರಿಗೂ ಕೂಡ ಅಂತಹ ಕಂಟಕ ಬಾರದಿರಲಿ ಅನ್ನಲಿಕ್ಕೆ ನೀವು ಕೋಟಿ ಕೊಟ್ಟರೂ ಸಾಧ್ಯವಿಲ್ಲ. ಕೋಟಿ ಕೊಟ್ಟರು ಅದಕ್ಕೆ ಸಮ ಆಗೋದಿಲ್ಲ. ಅಂತಹದ್ದೊಂದು ಮಂತ್ರ ಇದೆ ಪ್ರೀತಿಯ ಬಂಧುಗಳೇ. ಅದನ್ನು ನೀವು ಹೇಳಿಕೊಳ್ತೀರಿ. ಅತ್ಯಂತ ಅದ್ಭುತವಾಗಿರ್ತದೆ ಶಕ್ತಿಯನ್ನು ತಾವು ಪಡ್ಕೊಳ್ತೀರಿ. ಆ ಮಂತ್ರ ಇದೀಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಿರ್ತೀನಿ. ದಯವಿಟ್ಟು ಅದನ್ನು ಹೇಳಿಕೊಳ್ತಾ ಅದು ತಪ್ಪಿಲ್ಲದೆ ಹೇಳಲಿಕ್ಕೆ ಪ್ರಯತ್ನ ಪಡಿ ಪ್ರೀತಿಯ ಬಂಧುಗಳೇ. ಇದೀಗ ಆ ಮಂತ್ರ: ಓಂ ಶರಜ್ಯೋತ್ಸ್ನಾ ಶುದ್ಧಾಂ ಶಶಿಯುತ ಜಟಾಜೂಟ ಮುಕುಟಾಂ ವರತ್ರಾ ಸತ್ರಾಣ ಸ್ಫಟಿಕ ಘುಟಿಕಾ ಪುಸ್ತಕಕರಾಂ ಸಕೃನ್ನತ್ವಾ ನತ್ವಾ ಕಥಮಿವ ಸತಾಂ ಸಂನಿದದದೇ ಮಧುಕ್ಷೀರ ದ್ರಾಕ್ಷಾ ಮಧುರಿಣಾಹ ಫಣಿತಯಃ. ಈ ಮಂತ್ರವನ್ನು ಪ್ರೀತಿ ಬಂಧುಗಳು ದಿನಕ್ಕೆ ಒಂದು ಸಲ ಇದು ನಿಮಗೆ ಕಂಠಸ್ಥ ಆಗಿಬಿಡಬೇಕು. ಮತ್ತು ನೀವು ಪುಸ್ತಕ ನೋಡ್ಕೊಂಡು ಹೇಳಬಾರ್ದು. ಆ ರೀತಿ ಕಂಠಸ್ಥ ಆಯಿತು ಅಂತಂದರೆ ಮತ್ತು ಕಂಟಕ ತೋರಿಸಿ ಸಾಧ್ಯವೇ ಇಲ್ಲ. ಯಾವುದೋ ಒಂದು ನಿಮ್ಮ ಮೇಲೆ ಬರ್ತಾ ಇರೋ ಅಪವಾದದಿತ್ತಲ್ಲ ಅದು ತೋರಿಸಿ, ಯಾವುದೋ ನಿಮ್ಮ ಮೇಲೆ ಒಂದು ಭಯ ಭೀತಿ ಹೆರಗ್ತಾ ಇತ್ತಲ್ಲ ಗೊತ್ತಿಲ್ಲದ ಅದು ತೋರಿಸಿ, ಇದ್ಯಾವುದು ಬರಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನೆಗೆ ಒಂದು ಕಾಂಪೌಂಡ್ ಹಾಕ್ಕೊಂಡಿದ್ದೀರಲ್ಲ, ನಿಮ್ಮ ಹೊಲಕ್ಕೊಂದು ಬೇಲಿ ಹಾಕ್ಕೊಂಡಿದ್ದೀರಲ್ಲ, ಹಾಗೆ ಇದು ನಿಮಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೆಲಸ ಮಾಡ್ತಾ ಇರುತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ. ಎಲ್ಲೋ ಒಂದು ರೀತಿ ಕಂಟಕದಿಂದ ನಾವು ದೂರ ಉಳಿಬೇಕು ಅಂತಂದರೆ ಈ ಮಂತ್ರ ನಮಗೆ ಒಂದು ರೀತಿ ಪ್ರೊಟೆಕ್ಷನ್, ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಟ್ರಿ. ಆದರೆ ದಿನದಲ್ಲಿ ಒಂದು ಬಾರಿ ಆದರೂ ಅಟ್ಲೀಸ್ಟ್ ನಾವು ಪಠನೆ ಮಾಡಬೇಕು, ಆದರೆ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು ಅನ್ನೋ ಒಂದು ಪ್ರೋಟೋಕಾಲ್ನ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ವಿಚಾರ ಗುರುಗಳೇ. ಸಾಕಷ್ಟು ಮನೆಗಳಲ್ಲಿ ಈಗ ಆಲ್ರೆಡಿ ಸಮಸ್ಯೆಗಳಾಗಿರುತ್ತೆ. ಇನ್ನು ಮುಂದೆ ಆದರೂ ಇದನ್ನು ಫಾಲೋ ಮಾಡೋದ್ರಿಂದ ಅದನ್ನು ತಡೆಗಟ್ಬೋದು ಅಂತ ಭಾವಿಸ್ತೀನಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿಯಾಗಿರುವಂಥ ಕಂಟಕಗಳು ಬಂದ್ಬಿಡುತ್ತೆ, ಏನೋ ಆಗಬಹುದು ಅನ್ನೋ ಒಂದು ಪ್ರಶ್ನೆಗಳು ಉಳಿದಿದೆ ಅಂತಂದರೆ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಮಂತ್ರವನ್ನು ದಿನದಲ್ಲಿ ಒಂದು ಬಾರಿ ಆದರೂ ನೀವು ಪಠನೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.